ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರರನ್ನು ಕೇವಲ ಇತಿಹಾಸದ ವ್ಯಕ್ತಿಯಾಗಿ ನೋಡುವುದಕ್ಕಿಂತ ಅವರ ಪರಮ ಸ್ವರೂಪವನ್ನು ಅರಿಯಬೇಕಾದರೆ ವೇದದ ಅಧ್ಯಯನ ಅನಿವಾರ್ಯ. ವೇದದ ಬೆಳಕಿನಲ್ಲಿಯೇ ರಾಮನ ವ್ಯಕ್ತಿತ್ವದ ಸಂಪೂರ್ಣ ಅರ್ಥ ತಿಳಿಯುತ್ತದೆ ಎಂದು ಖ್ಯಾತ ವಿದ್ವಾಂಸ ಡಾಕ್ಟರ್ ಜಗದೀಶ್ ಶರ್ಮಾ ಅಭಿಪ್ರಾಯಪಟ್ಟಿದ್ದಾರೆ. ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರರನ್ನು ಕೇವಲ ಇತಿಹಾಸದ ವ್ಯಕ್ತಿಯಾಗಿ ನೋಡುವುದಕ್ಕಿಂತ ಅವರ ಪರಮ ಸ್ವರೂಪವನ್ನು ಅರಿಯಬೇಕಾದರೆ ವೇದದ ಅಧ್ಯಯನ ಅನಿವಾರ್ಯ. ವೇದದ ಬೆಳಕಿನಲ್ಲಿಯೇ ರಾಮನ ವ್ಯಕ್ತಿತ್ವದ ಸಂಪೂರ್ಣ ಅರ್ಥ ತಿಳಿಯುತ್ತದೆ ಎಂದು ಖ್ಯಾತ ವಿದ್ವಾಂಸ ಡಾಕ್ಟರ್ ಜಗದೀಶ್ ಶರ್ಮಾ ಸಂಪ ಅಭಿಪ್ರಾಯಪಟ್ಟರು. ನಗರದ ಎನ್ಸಿಸಿ ಕಚೇರಿ ಬಳಿ ಶ್ರೀ ನೀಲಕಂಠೇಶ್ವರ ಸಮುದಾಯ ಭವನದಲ್ಲಿ ಭಾನುವಾರ ವೇದಭಾರತಿ ಹಾಸನ ನಗರ ಸಮಿತಿ ವತಿಯಿಂದ ಆಯೋಜಿಸಿದ್ದ 15ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರ ವಿಷಯದ ಕುರಿತು ಅವರು ಉಪನ್ಯಾಸ ನೀಡಿ, ರಾಮನ ಹೆಸರಿನೊಂದಿಗೆ ಮರ್ಯಾದ ಪುರುಷೋತ್ತಮ ಎಂಬ ವಿಶೇಷಣ ಸೇರಿರುವುದು ಅವರ ಆದರ್ಶ ಜೀವನ, ಧರ್ಮನಿಷ್ಠೆ ಹಾಗೂ ಪರಮಪುರುಷನ ಸ್ವರೂಪವನ್ನು ಸೂಚಿಸುತ್ತದೆ. ರಾಮನ ನಿಜವಾದ ಮಹತ್ವವನ್ನು ತಿಳಿಯಬೇಕಾದರೆ ವೇದವನ್ನು ಅರ್ಥ ಮಾಡಿಕೊಳ್ಳಬೇಕು. ವೇದದಲ್ಲಿ ರಾಮ ಎಂಬ ಶಬ್ದ ನೇರವಾಗಿ ಕಾಣಿಸದಿದ್ದರೂ ರಾಮನಾಗಿ ಅವತರಿಸಿದ ಪರಮತತ್ವದ ಸ್ವರೂಪವೇ ವೇದಗಳಲ್ಲಿ ಅಡಕವಾಗಿದೆ ಎಂದು ವಿವರಿಸಿದರು. ರಾಮನು ದಶರಥ ಮತ್ತು ಕೌಶಲ್ಯೆಯ ಪುತ್ರನಾಗಿ ಸೀತೆಯ ಪತಿಯಾಗಿ ಮಾನವ ರೂಪದಲ್ಲಿ ಅವತರಿಸಿದ್ದರೂ ಅವರ ಮೂಲ ಸ್ವರೂಪ ಪರಮಪುರುಷನದ್ದು. ಆ ಪರಮ ತತ್ವವನ್ನು ಅರಿಯುವ ಮಾರ್ಗವೇ ವೇದ. ಆದ್ದರಿಂದ ರಾಮಾಯಣವನ್ನು ವೇದದ ವಿಸ್ತೃತ ರೂಪವೆಂದೇ ಪರಿಗಣಿಸಬಹುದು ಎಂದು ಹೇಳಿದರು. ರಾಮನು ಕೂಡ ಮನುಷ್ಯನಾಗಿ ಜೀವನದಲ್ಲಿ ಅನೇಕ ಸಂಕಷ್ಟಗಳು, ಸವಾಲುಗಳು ಮತ್ತು ನೋವುಗಳನ್ನು ಎದುರಿಸಿದ. ಆದರೆ ಧರ್ಮವನ್ನು ಬಿಟ್ಟು ನಡೆಯದೆ ಆದರ್ಶ ಜೀವನ ನಡೆಸಿದ ಕಾರಣವೇ ಅವರು ಮರ್ಯಾದ ಪುರುಷೋತ್ತಮ ಎಂಬ ಗೌರವಕ್ಕೆ ಪಾತ್ರರಾದರು. ಇಂದಿನ ಸಮಾಜವು ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಅಗತ್ಯವಿದೆ ಎಂದು ತಿಳಿಸಿದರು. ಅವನು ಹೇಗೆ ಸೃಷ್ಟಿ ಮಾಡದ ಅನ್ನೋದನ್ನೆಲ್ಲ ಹೇಳುತ್ತೆ ಪುರುಷ ಸೂಕ್ತ. ಆ ಪುರುಷ ಸೂಕ್ತ ಹೇಳುವ ಪರಮ ಪುರುಷನೇ ರಾಮನಾಗಿ ಕಾಣಿಸಿಕೊಂಡ. ಹಾಗಾಗಿ ರಾಮನಾಗಿ ಅವನು ನಮಗೆ ಗೊತ್ತಾಗುತ್ತಾನೆ. ಯಾಕೆ? ನಮ್ಮಂತೆ ಮನುಷ್ಯ, ನಮ್ಮಂತೆ ಕೈಕಾಲುಗಳು, ನಮ್ಮ ಹಾಗೆ ಯೋಚನೆ ಮಾಡ್ತಾನೆ. ನಮಗೆ ಬಂದ ಸಮಸ್ಯೆ ಎಲ್ಲ ಅವನಿಗೂ ಬರುತ್ತೆ. ಹಾಗಾಗಿ ಈ ರಾಮ ನಮಗೆ ಚೆನ್ನಾಗಿ ಅರ್ಥ ಆಗ್ತಾನೆ, ಸುಲಭವಾಗಿ ಅರ್ಥ ಆಗ್ತಾನೆ. ಅದೇ ವಿಷಯದಲ್ಲಿ ಅವರು ಕಷ್ಟಪಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತದೆ. ಹೊಟ್ಟೆ ನೋವಿದೆ, ಅವರಿಗೂ ಹೊಟ್ಟೆ ನೋವಿದೆ ಅಂದರೆ ಚೆನ್ನಾಗಿ ಅರ್ಥ ಆಗ್ತದೆ ಹೊಟ್ಟೆ ನೋವು ಹೇಗಿರುತ್ತೆ ಅಂತ ಗೊತ್ತು. ಹಾಗೆ ಈ ರಾಮ ನಮ್ಮಂತೆ ಸಮಸ್ಯೆಗಳನ್ನು ಎದುರಿಸಿದ ರಾಮಾಯಣವನ್ನು ಅರ್ಥ ಆಗ್ತಾನೆ. ಅರ್ಥ ಆಗಬೇಕಾಗಿರುವ ಹಿಂದೆ ಒಂದು ಸ್ವರೂಪ ಇದೆಯಲ್ಲ ಅವರದ್ದು, ಅದು ಅರ್ಥ ಆಗೋದಕ್ಕೆ ವೇದ ಬೇಕು. ಇಂಥ ವೇದದಿಂದ ಮಾತ್ರ ತಿಳಿಯಲ್ಪಡುವ ರಾಮ ಜಾತೆ ದಶರಥಾತ್ಮಜೆ, ದಶರಥನ ಮಗನಾಗಿ ಹುಟ್ಟಿದನಂತೆ. ದಶರಥನ ಮಗನಾಗಿ ಮನುಷ್ಯ ರೂಪ ಧರಿಸಿ ಭೂಮಿಗೆ ಬಂದನಂತೆ. ಹಾಗೆ ಬಂದಾಗ ಆ ರಾಮನನ್ನು ತಿಳಿದುಕೊಳ್ಳೋದು ಹೇಗೆ? ಆ ರಾಮನನ್ನು, ದಶರಥನ ಮಗನಾದ ರಾಮನನ್ನು ವೇದದ ಮೂಲಕ ತಿಳಿದುಕೊಳ್ಳೋಣ ಅಂದರೆ ಇಲ್ಲ, ಆಗೋಣ. ಯಾಕೆಂದ್ರೆ ಕೌಸಲ್ಯ ಮಗನಾಗಿ, ದಶರಥನ ಮಗನಾಗಿ, ಸೀತೆಯ ಪತಿಯಾಗಿ, ಲಕ್ಷ್ಮಣನ ಸಹೋದರನಾಗಿ ಇರುವ ರಾಮನ ಬಗ್ಗೆ ವೇದದಲ್ಲಿ ಇಲ್ಲ. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಪ್ರೀತಂ ಜೆ ಗೌಡ ತಂದೆ ಜವರೇಗೌಡ ಮತ್ತು ತಾಯಿ ರತ್ನಮ್ಮ ಜವರೇಗೌಡ, ನೀಲಕಂಠೇಶ್ವರ ಸಮುದಾಯ ಭವನದ ಅಧ್ಯಕ್ಷ ಪುಟ್ಟಸ್ವಾಮಿ ಶೆಟ್ಟರು, ವಾಸ್ಟ್ ಯೋಗ ಕೇಂದ್ರದ ಡಾಕ್ಟರ್ ಉಮಾಮಹೇಶ್ವರ ಗುರೂಜಿ, ಕವಿ ನಾಗರಾಜ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ವೇದಭಾರತಿ ಹಾಸನ ನಗರ ಸಮಿತಿಯ ಅಧ್ಯಕ್ಷ ಹೇಮಂತ್ ಕುಮಾರ್ ಹಾಗೂ ಕಾರ್ಯದರ್ಶಿ ವಿಜಯ್ ಕುಮಾರ್ ಇತರರು ಉಪಸ್ಥಿತರಿದ್ದರು. You are watching TV46 News Kannada.